ಸರ್ ನನ್ನ ಕಾಲ್ ಮರಗಟ್ಟಿದೆ, ಮಳೆಯಲ್ಲಿ ನೆಂದಿದ್ದೆ, ಕಾಲು ಹಿಡ್ಕೊಳ್ಳುತ್ತಲ್ಲ ಆ ರೀತಿ ಹಿಡ್ಕೊಂಡು ಮರಗಟ್ಟಿದೆ. ಇದು ನನ್ನ ಕಾಲಿಗೆ ಮೊದಲೇ ನರ ಏಟಾಗಿದೆ, ಅದು ಫ್ರಾಕ್ಚರ್ ಆಗಿದೆ, ಹಾಗಾಗಿ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಸರ್ ಅಂತ ಅಂದೆ. ನಾನು ರಾಘವೇಂದ್ರ ಸ್ವಾಮಿಗಳಿಗೆ 3 ದಿನದಿಂದ ನಾನು ವ್ರತದಲ್ಲಿದ್ದೆ, ನನ್ನದು ಅಸ್ವಸ್ಥರಾಗಿದ್ದೀನಿ, ನನಗೆ ಆಗ್ತಿಲ್ಲ ನಿಂತ್ಕೊಳ್ಳೋಕೆ ಅಂತ ಹೇಳಿದ್ರೆ ನನ್ನನ್ನ ಸಂಪೂರ್ಣವಾಗಿ ನನಗೆ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಲ್ದೆ, ಬಹಳ ಕೆಟ್ಟ ಕೆಟ್ಟ ಶಬ್ದದಲ್ಲಿ ಬೈದಿದ್ದಲ್ದೆ ಟಾರ್ಚರ್ ಮಾಡೋಕ್ ಶುರು ಮಾಡಿದ್ರು. ಅದಾದ್ಮೇಲೆ ಚಂದನ್, ACP ಚಂದನ್ ಅವ್ರು ಬರ್ತಾರೆ. ACP ಚಂದನ್ ಅವ್ರು ಬಂದು, ಏನ್ರಿ ಅವನನ್ನು ಮಲಗಿಸಿದೀರಾ, ಬೋಳಿ ಮಗನ್ ಎಬ್ರಸ್ರಿ ಅಂತಾರೆ. ಇವ್ರೆಲ್ರು ಸರ್ ಪುನೀತ್ ಸರ್ ಎದಳಿ ಸರ್, ಪುನೀತ್ ಸರ್ ಎದಳಿ ಸರ್ ಅಂದ್ರೆ ಏನ್ರಿ ಅವನನ್ನ ಸರ್ ಅನ್ಕೊಂಡು ಅವನಿಗೇನ್ರಿ ನೀವು ಇದ್ ಮಾಡೋದು, ಎದ್ನಿಸ್ರಿ ಆ ಬೋಳಿ ಮಗನ ಅಂತ ಹೇಳ್ಬಿಟ್ಟು ಎದಳ್ರಿ ಅಂತಾರೆ. ನಾನು ಎಲ್ಲಿ ತಪ್ಪು ಮಾಡಿದೆ? ನಾನು ಎದಳಕ್ ಆಗ್ತಿಲ್ಲ ಅಂತ ಅಂದಾಗ ನನಗೆ ಗೊತ್ತು ಹೆಂಗೆ ಎದುರಿಸೋದು ಅಂತ ಹೇಳಿ ಲಾಠಿ ತಗೊಂಡು ನನಗೆ 8 ಏಟುಗಳನ್ನ ಹೊಡಿತಾರೆ ಸರ್, 8 ಏಟುಗಳನ್ನ ಹೊಡಿತಾರೆ. ಅದಾದ್ಮೇಲೂ ಕೂಡ ನನಗೆ ಎದಳಕ್ ಆಗ್ಲೇ ಇಲ್ಲ. ಅದಾದ್ಮೇಲೆ ಜುಟ್ಟು ಮತ್ತೆ ಇದನ್ನ ಹಿಡ್ಕೊಂಡು ಗಟ್ಟಿಯಾಗಿ ಮೇಲೆತ್ತಿ ನನ್ನ ಬಟ್ಟೆಯನ್ನ ಸಂಪೂರ್ಣವಾಗಿ ಬಿಚ್ಚಿ ಸರ್, ನಾನು ಆಕ್ಚುಲಿ ಅವರು ಹೇಳಿದ್ರು ಇದನ್ನ ಮಾಧ್ಯಮದ ಮುಂದೆ ನಿನ್ ಕೈಲಿ ಹೇಳ್ಕೊಳಕ್ ಆಗುತ್ತಾ, ನಿನ್ ಮರ್ಯಾದಿನೇ ಹೋಗೋದು ಅಂತ. ನಾನು ಮರ್ಯಾದೆ ಹೋಗಲ್ಲ ಸರ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.